ಪ್ರಿಯ ವೀಕ್ಷಕರೇ ನಮಸ್ಕಾರ. ಡಾಕ್ಟರ್ BR ಅಂಬೇಡ್ಕರ್ ಆಟೋ ಚಾಲಕರ ಸಂಘ ಹಾಗೂ ಉಳಿತಾಯ ಸಂಘ, ಭಾಳ ಅದ್ಭುತವಾದ ಸಂಘ. ಆಟೋ ಚಾಲಕರ ಸಂಘ ವಿಜಯನಗರ ಹೊಸಪೇಟೆ. ನಾನು ಎಷ್ಟೋ ಸಂಘಟನೆಗಳನ್ನು ನೋಡಿದ್ದೀನಿ, ಎಷ್ಟೋ ಚಾಲಕ ಸಂಘಟನೆಗಳಿದ್ದಾವೆ ಬೆಂಗಳೂರಲ್ಲಿ. ನಮ್ಮ ಕರ್ನಾಟಕದ ರಾಜ್ಯದನೇ ಬೆಂಗಳೂರು ಎಂಬ ನಗರದಲ್ಲಿ 108 ಸಾವಿರಾರು ಚಾಲಕರ ಸಂಘಟನೆಗಳಿದ್ದಾವೆ. ಗಲ್ಲಿಗೆ ಹೋದ್ರೆ 4 ಸಂಘಟನೆ ಸಿಗ್ತವೆ. ಆದರೆ ಬರೀ ಅವರವಷ್ಟಿಗೆ ಅವ್ರು ಕಿತ್ತಾಡ್ತಾರೆ. ಆ ಸಂಘದಲ್ಲೇ 4 ಜನ ಒಗ್ಗಟ್ಟಿರಲ್ಲ. ಆದರೆ ಈ ನಮ್ಮ ಹೊಸಪೇಟೆ, ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಈ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಲ್ಲಿ ಒಂದು ಆಟೋ ಚಾಲಕರ ಸಂಘ ಅಂತ ಭಾಳ ಅದ್ಭುತವಾಗಿ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಒಂದು 60 ಜನ ಸದಸ್ಯರಿದ್ದಾರೆ. ಕೇವಲ 60 ಜನ ಸದಸ್ಯರಿದ್ದಾರೆ. ಪ್ರತಿ ತಿಂಗಳು 300 ರೂಪಾಯಿ ಉಳಿತಾಯ ಮಾಡ್ತಾರೆ. ಈ ಉಳಿತಾಯ ಮಾಡಿ ಈಗ ಈ ಸಂಘಟನೆಯಲ್ಲಿ ಉಳಿತಾಯ ಮಾಡಿರ್ತಕ್ಕಂಥ ಸಂಘಟನೆಯಲ್ಲಿ 6 ಲಕ್ಷ ಉಳಿತಾಯ ಮಾಡ್ಕೊಂಡು ಖಾತೆಯಲ್ಲಿ ಇದೆ. ಅಂದರೆ ಯಾವುದೇ ಆಟೋ ಚಾಲಕರಿಗೆ ಏನೇ ತೊಂದರೆ ಆದರೂ ಕೂಡ ಯಾವುದೇ ಬಡ್ಡಿ ಇಲ್ಲದೆ ಅವರಿಗೆ ಸಹಾಯ ಮಾಡ್ತಾರೆ. ಮತ್ತು ಅದೇ ದುಡ್ಡಲ್ಲಿ ಆಟೋ ತಗೊಂತಾರೆ, ಇಮಿಡಿಯೇಟಾಗಿ ಲೋನ್ ಆಗುತ್ತೆ, ಮತ್ತು ಬಡ್ಡಿ ಕೂಡ ಇರುವುದಿಲ್ಲ. ಅಂಥ ಅದ್ಭುತವಾದ ಸಂಘಟನೆ ನಮ್ಮ ಹೊಸಪೇಟೆಯಲ್ಲಿದೆ ಎಂಬ ಬಹಳ ಖುಷಿ. ನಿಜವಾಗ್ಲೂ ಸಂಘಟನೆಯವರು ಇದ್ದಾರೆ, ಬೇಕಾದಷ್ಟು ಸಂಘಟನೆ ಇದ್ದಾವೆ. ಆದರೆ ಒಬ್ಬನ ಕಂಡ್ರೆ ಒಬ್ಬರಿಗಾಗಲ್ಲ. ಇಲ್ಲಿ 60 ಜನ ಈ ಒಂದು ಸಂಘಟನೆ ಮಾಡ್ಕೊಂಡು ಚಾಲಕರ ಹೆಸರಲ್ಲಿ ಈ ಒಂದು 3ನೇ ವರ್ಷದ ಕಾರ್ಯಕ್ರಮ. ಇಲ್ಲಿ ಯಾವುದು ಜಾತಿ ಗೀತಿ ಇಲ್ಲ, ಯಾವುದು ಧರ್ಮ ಗಿರ್ಮ ಇಲ್ಲ, ಎಲ್ಲರೂ ಇದ್ದಾರೆ. ಎಲ್ಲ ಜಾತಿಯವರು ಇದ್ದಾರೆ, ಎಲ್ಲ ಧರ್ಮದವರು ಇದ್ದಾರೆ. ನಾನು ಆ ಜಾತಿಯನೋ ಈ ಜಾತಿಯನೋ ಅನ್ನೋದೇನು ಭೇದ ಭಾವನೆ ಇಲ್ಲ. ಈ ಒಂದು 3ನೇ ವರ್ಷದ ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಎಲ್ಲ ಅಣ್ಣ ತಮ್ಮಂದಿರ್ತಾರೆ. 60 ಜನ ಸಂಘಟನೆಯಲ್ಲಿ ಇರೋದಂದು ಸುಮ್ಮನೆ ಅಲ್ಲ. ಆಮೇಲೆ ನಾನೇನಾದ್ರು ಈ ಸಂಘದಲ್ಲಿ ಬೇಜಾರಾಯಿತು, ನಾನು ಹೋಗ್ತೀನಪ್ಪ ಈ ಬೇಡ ಅಂತಂದರೆ, ಅವನೇನು ಚಾಲಕ ಕಟ್ಟಿರ್ತಾನೋ, ಅಲ್ಲಿ ಉಳಿತಾಯ ಮಾಡಿರ್ತಾನೋ, ಅವನ ಹಣನ ಪೂರ್ತಿ ವಾಪಸ್ ಕೊಟ್ಟು ಈ ಸಂಘಟನೆಯಿಂದ ಅವನಿಗೆ ಆರಾಮಾಗಿ ಒಂದು ಯಾವುದೋ ಕೆಟ್ಟ ರೀತಿಯಲ್ಲಿ ಕಳಿಸೋದಿಲ್ಲ. ಅದ್ಭುತವಾದ ಕಾರ್ಯಕ್ರಮ ಮಾಡೇ ಅವ್ರನ್ನ ಆಚೆ ಕಡೆ ಅವರೇ ಹೋಗ್ತಾರೆ. ಇವರಂತೂ ಕಳಿಸೋವಂಥ ಕಾರ್ಯಕ್ರಮ ಮಾಡೋದಿಲ್ಲ. ಯಾರು ಉಳಿತಾಯ ಮಾಡಿರ್ತಾರಲ್ವ, ಎಷ್ಟು ವರ್ಷ ಇರ್ತಾನೆ, ಎಷ್ಟು ಉಳಿತಾಯ ಮಾಡಿರ್ತಾನೆ, ಅದು ಲೆಕ್ಕ, ಪ್ರತಿಯೊಂದು ಲೆಕ್ಕ ಇರುತ್ತೆ. ಅದನ್ನು ನಾನಿಲ್ಲಿ ಇಲ್ಲಿರೋಂಥ ವಾಪಸ್ ಹೋಗಿ ಅವನಿಗೆ ಕಟ್ಟಿಬಿಟ್ಟು ಈ ಸಂಘದಿಂದ ಅವ್ರನ್ನ ಕಳಿಸುವಂಥ ಕಾರ್ಯಕ್ರಮ ಮಾಡ್ತಾರೆ. ಭಾಳ ಅದ್ಭುತವಾದ ಕಾರ್ಯಕ್ರಮಗಳು ಈ ಸಂಘಟನೆಯಲ್ಲಿ ಇದ್ದಾವೆ. ಎಷ್ಟೋ ಜಿಲ್ಲೆಗಳಲ್ಲಿದ್ದಾವೆ, ಎಷ್ಟೋ ತಾಲೂಕಲ್ಲಿದ್ದಾವೆ. ನಾನು ಕೇಳಿರ್ತಕ್ಕಂಥ ಇಷ್ಟು ಅದ್ಭುತವಾದ ಸಂಘಟನೆ ಬೇರೆ ಯಾವರಲ್ಲಿ ಇದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ನಾನು ಕೇಳಿಲ್ಲ, ನಾನು ನೋಡಿಲ್ಲ. ಆದರೆ ಇಲ್ಲಿ ಈ ಸಂಘದ ಒಂದು ರಾಜ್ಯಾಧ್ಯಕ್ಷರು ನನ್ನನ್ನು ಸಂಪರ್ಕ ಮಾಡಿ, ನೋಡಿ ಸರ್, ನಾವು ಈ ಥರ ಸಂಘಟನೆ ಮಾಡಿದ್ದೀವಿ. ನನಗೆ ಭಾಳ ಖುಷಿ ಆಯಿತು. ನಾನು ಕೇಳಿರಲಿಲ್ಲ ಇದುವರೆಗೂ. ಸಂಘಟನೆಗಳು ಸುಮಾರಿದ್ದಾವೆ, ಸಾವಿರಾರು ಗಟ್ಟಲೆ ಸಂಘಟನೆಗಳಿದ್ದಾವೆ, ಸಾವಿರಾರು ನಾಯಕರಿದ್ದಾರೆ. ಒಬ್ಬರು ಕಂಡ್ರೆ ಒಬ್ರಿಗಾಗಲ್ಲ. ಇಲ್ಲಿ ರುದ್ರಪ್ಪ ಅವರು, ಈ ರಾಜ್ಯ ಅಧ್ಯಕ್ಷರು ರುದ್ರಪ್ಪ ಅವರು, ಈ ಸಂಘಟನೆ ಅಧ್ಯಕ್ಷರು ಸಂಪರ್ಕ ಮಾಡಿ, ನಮ್ದು ಈ ಥರ ಸಂಘಟನೆ ಇದೆ, ನೀವು ಸಂಘಟನೆಗಳ ಬಗ್ಗೆ ಮಾತಾಡ್ತೀರಾ, ನಮ್ಮ ಸಂಘಟನೆ ನೋಡಿ ಸರ್ ಈ ಥರ ಇದೆ ಅಂತೇಳಿ ಭಾಳ ತುಂಬ ಕೇಳಿ ನನಗೆ ಖುಷಿ ಆಗೋಯ್ತು. ಆದರೆ ಈ ಒಂದು ಅದ್ಭುತವಾದ 3ನೇ ವರ್ಷ ಕಾರ್ಯಕ್ರಮ ಕೇಳಿ ಇನ್ನೂ ಬಹಳ ಸಂತೋಷವಾಯಿತು. ನಿಜವಾಗ್ಲೂ ಈ ಸಂಘಟನೆಗೆ ಯಾರ ದೃಷ್ಟಿ ಕೂಡ ಬೀಳೋದು ಬೇಡ, ಯಾರ ಕಣ್ಣು ಕೂಡ ಬೀಳೋದು ಬೇಡ. ಈ 60 ಜನ ಸದಸ್ಯರು ಇದೇ ರೀತಿ ಒಗ್ಗಟ್ಟಾಗಿ ಇದೇ ರೀತಿ ಸಂಘಟನೆ ಮುಂದುವರ್ಸ್ಕೊಂಡು ಹೋಗಲಿ ಅಂತೇಳಿ ಪ್ರತಿಯೊಬ್ಬರು ಸದಸ್ಯರಿಗೂ ಕೂಡ ನಾನು ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾರು ಕೂಡ ಕಿತ್ತಾಡಬೇಡಿ, ಯಾರು ಕೂಡ ನೀವು ಅದು ಇಲ್ಲ ಇದಿಲ್ಲ ಅಂತಂದೇಳಿ ಹೊಡೆದಾಡಕ್ಕೆ ಹೋಗಬೇಡಿ. ಆರಾಮಾಗಿರಿ. ನಿಮ್ಮ ಸಂಘಟನೆಗೆ ಯಾರ ದೃಷ್ಟಿನೂ ಬೀಳುವುದು ಬೇಡ ಅಂತಂದೇಳಿ ನಾನು ಆ ತಾಯಿ ಭುವನೇಶ್ವರಲ್ಲಿ ಕೇಳ್ಕೊಂತಿದ್ದೀನಿ. ಈ ಸಂಘಟನೆಯಲ್ಲಿ ಯಾವುದಕ್ಕೂ ಜಾತಿ ಇಲ್ಲ, ಧರ್ಮ ಇಲ್ಲ, ಎಲ್ಲರೂ ಇದ್ದಾರೆ. ಅದ್ಭುತವಾದ ನಾಯಕನ ಹೆಸರಿಟ್ಕೊಂಡು ನಾನು ಸುಮಾರು ಆ ಅಂಬೇಡ್ಕರ್ ಹೆಸರಲ್ಲಿ ಬರೀ ದುಡ್ಡು ಮಾಡೋರು ಇದ್ದಾರೆ. ನಮ್ಮ ಬಾಬಾ ಸಾಹೇಬು BR ಅಂಬೇಡ್ಕರ್ ಅವರ ಹೆಸರಲ್ಲಿ ಸಂಘಗಳು ಮಾಡ್ಕೊಂಡು ಎಷ್ಟೋ ಜನ 1 ರೂಪಾಯಿ ಒಬ್ರಿಗೆ ಸಹಾಯ ಮಾಡಲ್ಲ, ಬರೀ ದುಡ್ಡು ಮಾಡವ್ರೆ. ಕೋಟಿ ಅವ್ರ ಹೆಸರಲ್ಲಿ ಪಾಪ ದುಡ್ಡು ಮಾಡವ್ರೆ. ಒಂಥರ ATM ಇದ್ದಂಗೆ ನಮ್ಮ ಬಾಬಾ ಸಾಹೇಬರು. ಅಂಥದ್ರಲ್ಲಿ ಇವರು ಒಂದು ಅದ್ಭುತವಾದ ಆಟೋ ಚಾಲಕರ ಸಂಘಟನೆ ಮಾಡ್ಕೊಂಡು 60 ಜನರ ಸದಸ್ಯರಿರ್ತಕ್ಕಂಥ ಈ ಒಂದು ಅದ್ಭುತವಾದ ಸಂಘಟನೆ ನಿಜವಾಗ್ಲೂ ನನಗೆ ಕೇಳಿ ಭಾಳ ಸಂತೋಷವಾಯಿತು. ಇದು ನನ್ನ ವೈಯಕ್ತಿಕವಾಗಿ ನಾನು ಇವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇನ್ನು 3 ವರ್ಷ ಅಲ್ಲ, ಇನ್ನು ಎಲ್ಲರೂ ಯಾರ್ಯಾರು ಹೊಸ ಬರ್ತಾ ಇರ್ತೀರೋ, ಇನ್ನು 3 ವರ್ಷ ಅಲ್ಲ, ಇನ್ನು 100 ವರ್ಷ ಆಗಲಿ ಈ ಸಂಘಕ್ಕೆ ಅಂತಂದೇಳಿ ನಾನು ಶುಭ ಹಾರೈಸ್ತಾ ಇದ್ದೀನಿ. ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. 60 ಜನ ಸದಸ್ಯರಿಗೂ ಕೂಡ ನನ್ನ ಪ್ರೀತಿಯ ಹೃದಯಪೂರ್ವಕ ಧನ್ಯವಾದಗಳು. ಇದೇ ಥರ ಒಗ್ಗಟ್ಟಾಗಿರಿ. ನಿಮ್ಮ ಒಗ್ಗಟ್ಟು ಯಾವುದೇ ಕಾರಣಕ್ಕೂ ಒಡೆಯಕ್ಕೆ ಹೋಗಬೇಡಿ, ಒಡ್ಕೊಳಕ್ಕೆ ಹೋಗಬೇಡಿ. ಯಾರ ಮಾತಿಗೂ
ಕಿವಿ ಕೊಡೋಕೆ ಹೋಗ್ಬೇಡಿ. ಅವ್ರು ಹಂಗಂದ ಇವ್ರು ಹಿಂಗಂದ ಅವೆಲ್ಲ ಕೇಳಕ್ಕೆ ಹೋಗ್ಬೇಡಿ. ಯಾಕಂದರೆ 4 ಜನ ಒಗ್ಗಟ್ಟಾಗಿದ್ದರೆ ಇನ್ಯಾವುದೋ ಬಂದು ಅವನು ಹೊಡೆಯೋಂಥ ಕೆಲಸ ಮಾಡ್ತಾನೆ. ದಯವಿಟ್ಟು ಅಂಥವ್ರ ಕಿವಿನ ನೀವು ಅವ್ರು ಕೇಳಿ ಆ ಮಾತನ್ನು ಬಿಟ್ಬಿಡಿ ಅಲ್ಲೇ. ಅಂಥವ್ರ ಮಾತು ಕೇಳೋಕ್ಕೂ ಹೋಗ್ಬೇಡಿ. ನಿಮ್ಮ ಸಂಘಟನೆ ಇದೇ ರೀತಿ 3 ವರ್ಷ ಆಗಲಿ, 30 ವರ್ಷ ಆಗಲಿ, 100 ವರ್ಷ ಆಗಲಿ ಅಂತೇಳಿ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊತಾ ಇದ್ದೀನಿ. ತುಂಬ ಅದ್ಭುತವಾದ ಸಂಘಟನೆಯವರು ರುದ್ರಪ್ಪ ಅವರೇ. ಇದೇ ರೀತಿ ನಡೆಸ್ಕೊಂಡು ಹೋಗಿ. ಬಹಳ ಖುಷಿಯಾಯಿತು, ಬಹಳ ಸಂತೋಷವಾಯಿತು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಅಂಬೇಡ್ಕರ್.